you have written 10th standard exam and got good result. Congratulations for that. Later you have made a very wonderful decision that you have taken up science in PUC. Very big congratulations for that. In this video we are going to learn about chemistry. So welcome to YouTube chemistry class. Isn't it exciting? No? Ilva? ಹಾಗಾದರೆ ನಾವು ಕೆಮಿಸ್ಟ್ರಿ ಕ್ಲಾಸನ್ನು ಕೆಮಿಸ್ಟ್ರಿ ಸ್ಟೈಲಲ್ಲೇ ಪ್ರಾರಂಭ ಮಾಡುವ. ಲುಕ್ ಹಿಯರ್. So welcome to chemistry YouTube class. Chemistry is the branch of science. In chemistry, we study about nature of matters, the properties of matter, how to prepare the different substance, and one substance, how it reacts with another substance, nothing but chemical reactions. So in this video, let us discuss in detail about what is chemistry. See, ನೀವು ನೇಚರಲ್ಲಿ ನೋಡುವಾಗ, ಪ್ರಕೃತಿಯಲ್ಲಿ ನೋಡುವಾಗ ಬೇರೆ ಬೇರೆ ಟೈಪ್ಸ್ನ ಸಬ್ಸ್ಟೆನ್ಸ್ ನೋಡ್ತೀರಾ. ನೀರಿರ್ಬೋದು, ಗಾಳಿ ಇರ್ಬೋದು, ಮಣ್ಣಿರ್ಬೋದು, ಕಲ್ಲಿರ್ಬೋದು, ಈ ವುಡ್ ಟೇಬಲ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ರಬ್ಬರ್ ಇರ್ಬೋದು. ದೆರ್ ಆರ್ ನ್ಯೂಮರಸ್ ಸಬ್ಸ್ಟೆನ್ಸ್. ಪ್ರತಿಯೊಂದು ವಸ್ತು ನೀವು ನೋಡಿದ್ರು ಅದಕ್ಕೆ ಅದರದ್ದೇ ಆದ ಪ್ರಾಪರ್ಟೀಸ್ ಇದೆ. ಒಂದರ ಪ್ರಾಪರ್ಟಿ ಇನ್ನೊಂದರ ಪ್ರಾಪರ್ಟಿ ಎರಡು ಸೇಮ್ ಆಗಿಲ್ಲ. ವೈ? ದ ಡಿಫರೆಂಟ್ ಸಬ್ಸ್ಟೆನ್ಸ್ ಹ್ಯಾವ್ ಡಿಫರೆಂಟ್ ಪ್ರಾಪರ್ಟೀಸ್. ಈಗ ಇಲ್ಲಿ ನೋಡಿ, ನಾನು ಒಂದು ಸಬ್ಸ್ಟೆನ್ಸ್ ತಗೊಂಡಿದ್ದೇನೆ. ಏನು ಅಂತ ಗೊತ್ತಾಗುತ್ತಾ? ದಿಸ್ ಈಸ್ ಸಲ್ಫರ್. ಯೆಲ್ಲೋ ಕಲರ್ ಇದೆ. ಮತ್ತು ಇದರ ನೇಚರ್ ಈಗ ನಾನು ಪುಡಿ ಮಾಡಲಿಕ್ಕಾಗುತ್ತೆ, ಬ್ರಿಟಲ್ ನೇಚರ್ ಇದೆ ಅದಕ್ಕೆ. ಓಕೆ, ಅದೇ ಇಲ್ಲಿ ನಾನು ಕಾಪರ್. ಓಕೆ, ಇದರ ನೇಚರ್ ನೋಡಿ, ಶೈನಿಂಗ್ ಇದೆ ಮತ್ತು ಇಟ್ಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಇದರ ಮುಖಾಂತರ ಕರೆಂಟ್ ಮತ್ತು ಹೀಟ್ ಈಸಿಲಿ ಪಾಸ್ ಆಗುತ್ತೆ. ಮತ್ತು ಇದನ್ನು ಶೀಟಾಗಿ ಮಾಡ್ಬೋದು, ತಂತಿಯಾಗಿ ಮಾಡ್ಬೋದು. ಆದರೆ ನಾನು ಈ ಸಲ್ಫರನ್ನು ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೀವು ಕಂಪೇರ್ ಮಾಡಿದರೆ ಸಲ್ಫರ್ ಮತ್ತು ಕಾಪರ್ನ ಪ್ರಾಪರ್ಟೀಸ್ ದೇ ಆರ್ ಎಂಟೈರ್ಲಿ ಡಿಫ್ರೆಂಟ್. ಈಗ ಎರಡೂ ಕೂಡ ಮ್ಯಾಟರಿಂದ ಮಾಡಲ್ಪಟ್ಟಿದೆ, ಎರಡರಲ್ಲೂ ಮ್ಯಾಟರ್ ಇದೆ. ಬಟ್ ಯಾಕೆ ಒಂದು ರೀತಿಯ ಪ್ರಾಪರ್ಟೀಸ್ ತೋರಿಸ್ತದೆ, ಇನ್ನೊಂದು ರೀತಿಯ ಪ್ರಾಪರ್ಟೀಸ್ ತೋರಿಸ್ತದೆ? ಯಾಕಂದರೆ ಅದರಲ್ಲಿರುವ ಕಾಂಪೋಸಿಷನ್, ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾನು ಸಲ್ಫರ್ ಇದು ತಗೊಂಡ್ರೆ ಇದನ್ನು ನಾನು ತುಂಡು ಮಾಡ್ತಾ ಹೋದರೆ ಅಟ್ ದ ಎಂಡ್ ಐ ಗೆಟ್ ವೆರಿ ಸ್ಮಾಲ್ ಪಾರ್ಟಿಕಲ್. ವಿ ಕಾಲ್ ಇಟ್ ಆ್ಯಸ್ ಆಟಮ್, ಅಣು ಅಂತ ಕರಿತೇವೆ. ಸೊ ಅದರಿಂದಾಗಿ ಇದಕ್ಕೆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಬರ್ತದೆ. ಅದೇ ಈ ಕಾಪರ್ ಈ ಮ್ಯಾಟರ್ನ ತಗೊಂಡಾಗ ಇದರಲ್ಲಿರುವ ಪಾರ್ಟಿಕಲ್ ಅಥವಾ ಆಟಮ್ ಏನಂದರೆ ಅದು ಕಾಪರ್. ಸೊ ಈಗ ನಾನು ಇನ್ನೆರಡು ಸಬ್ಸ್ಟೆನ್ಸ್ ತಗೊಳ್ತೇನೆ. ಇಲ್ಲಿ ನೋಡಿ, ಇದೊಂದು ನಿಮ್ಗೆ ಗೊತ್ತಿದೆ, ಕಾಪರ್ ಸಲ್ಫೇಟ್, ಬ್ಲೂ ಕಲರ್ ಇದೆ. ಅದೇ ಇನ್ನೊಂದು ಸಬ್ಸ್ಟೆನ್ಸ್ ತಗೊಂಡಿದ್ದೇನೆ, ಅದು ಸೋಡಿಯಂ ಕ್ಲೋರೈಡ್, ಇದು ಬೇರಿಯಂ ಕ್ಲೋರೈಡ್. ಕ್ಲಿಯರ್ಲಿ ಗೊತ್ತಾಗುತ್ತೆ, ದೇ ಆರ್ ಡಿಫ್ರೆಂಟ್. ಇದು ಬ್ಲೂ ಕಲರ್ ಇದೆ, ಇದು ಆ್ಯಕ್ಚುಲಿ ಕಲರ್ಲೆಸ್, ಬಟ್ ಒಟ್ಟಾಗಿ ನಿಮಗೆ ರಾಶಿ ಇರುವಾಗ ಅದು ವೈಟಾಗಿ ಕಾಣ್ತದೆ. ಇಲ್ಲೂ ಕೂಡ ಇದರ ಕಾಂಪೋಸಿಷನ್ ಬೇರೆ, ಇದರ ಕಾಂಪೋಸಿಷನ್ ಬೇರೆ. ಹಾಗಾಗಿ ಒಂದು ಸಬ್ಸ್ಟೆನ್ಸ್ನ ಪ್ರಾಪರ್ಟೀಸ್ ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದರ ಕಾಂಪೋಸಿಷನ್ ಮೇಲೆ, ಅಂದರೆ ಅದು ಯಾವ ಪಾರ್ಟಿಕಲ್ಸಿಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಮೇಲೆ. ಸೊ ಕಾಂಪೋಸಿಷನ್ ಬದಲಾದಾಗ ಸಬ್ಸ್ಟೆನ್ಸ್ಗಳ ಪ್ರಾಪರ್ಟಿ ಬದಲಾಗುತ್ತೆ. So it makes a very important role in chemistry. So in chemistry, first thing we study is the composition of the matters, composition of the different substance, so that we can understand the properties of the different substance. Why this particular substance have particular properties? Why the another substance has the unique properties? That we can understand by studying composition. Students, in nature the matter exists in the different form. ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಯಾವುದೆಲ್ಲ ರೀತಿಯಲ್ಲಿ ಇರ್ತದೆ? ಒಂದು ಅದು ಎಲಿಮೆಂಟ್ಸ್ ಫಾರ್ಮಲ್ಲಿ ಇರ್ಬೋದು.
ಎಲಿಮೆಂಟ್ಸ್ ಅಂದರೆ ಮೂಲ ವಸ್ತು, ಅಥವಾ ಅದು ಎಲಿಮೆಂಟ್ಸ್ ನಿಮಗೆ ಎರಡು ರೀತಿಯಲ್ಲಿ ಇರ್ಬೋದು. ಒಂದು ಅಟಾಮಿಕ್ ಫಾರ್ಮ್ ಆರ್ ಮಾಲಿಕ್ಯುಲಾರ್ ಫಾರ್ಮ್. ನಾವು ಎಕ್ಸಾಂಪಲ್ ತಗೊಳ್ಳುವ. ಇವಾಗ ಸೋಡಿಯಂ ಒಂದು ಎಲಿಮೆಂಟ್, ಮೂಲ ವಸ್ತು. ನಮಗೆ ನೇಚರಲ್ಲಿ ಸೋಡಿಯಂ ಹಾಗೆ ಸಿಗ್ತದೆ. ಅದೇ ರೀತಿ ಕ್ಯಾಲ್ಶಿಯಂ, ಕಾರ್ಬನ್, ನೈಟ್ರೋಜನ್, ಓಕೆ, ಇವುಗಳೆಲ್ಲವೂ ಎಲಿಮೆಂಟ್ಸ್. ಇದರಲ್ಲಿ ನಿಮಗೆ ಸೋಡಿಯಂ, ಕ್ಯಾಲ್ಶಿಯಂ ಅಥವಾ ಕಾರ್ಬನ್ ನಿಮಗೆ ಅಟಾಮಿಕ್ ಫಾರ್ಮಲ್ಲಿ ಸಿಗ್ಬೋದು. ಅಂದರೆ ಈಗ ನೀವು ಒಂದು ವಸ್ತುವನ್ನು ತಗೊಂಡು, ಆಯಿತಾ, ಈಗ ನಾನು ಸೋಡಿಯಂ ತಗೊಳ್ತೇನೆ, 1 ಗ್ರಾಮ್ ಸೋಡಿಯಂ ಇದೆ. ನಾನು ಅದನ್ನು ತುಂಡು ಮಾಡ್ತಾ ಹೋಗ್ತೇನೆ. ತುಂಡು ಮಾಡ್ತಾ ಹೋದಾಗ ಕೊನೆಗೆ ನನಗೊಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಸಿಗ್ತದೆ, ಆಯಿತಾ. ಆವಾಗಲೂ ಅದಕ್ಕೆ ಸೋಡಿಯಂನ ಪ್ರಾಪರ್ಟೀಸ್ ಇರ್ತದೆ, ಗುಣಲಕ್ಷಣಗಳಿರ್ತದೆ. ಆ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಹ್ಯಾಸ್ ದ ಪ್ರಾಪರ್ಟಿ ಆಫ್ ದ ಸೋಡಿಯಂ ಈಸ್ ನೋನ್ ಆಸ್ ಆಟಮ್, ಆಯಿತಾ. ಸೊ ಅಟಾಮಿಕ್ ಫಾರ್ಮಲ್ಲಿ ಇರ್ತದೆ. ಅದೇ ನಿಮಗೆ ಸಮ್ ಎಲಿಮೆಂಟ್ಸ್ ಯು ಟೇಕ್ ಲೈಕ್ ಹೈಡ್ರೋಜನ್, H2. ಅಂದರೆ ಇಲ್ಲಿ ಹೈಡ್ರೋಜನ್ ನಮಗೆ ಒಂದು ಹೈಡ್ರೋಜನ್ ಆಟಮ್ ಆಗಿರುವುದಿಲ್ಲ, ಬರೀ ಒಂದು ಹೈಡ್ರೋಜನ್ ಆಟಮ್ ಆಗಿ ನಮಗೆ ನೇಚರಲ್ಲಿ ಸಿಗುವುದಿಲ್ಲ. ಅದು 2 ಹೈಡ್ರೋಜನ್ ಒಂದಕ್ಕೊಂದು ಸೇರಿಕೊಂಡಿರ್ತದೆ. ಹಾಗಾಗಿ ನಿಮ್ಗೆ ಗೊತ್ತಿದೆ, 1, 2 ಅಥವಾ 2ಕ್ಕಿಂತ ಆಟಮ್ಗಳು ಒಟ್ಟು ಸೇರಿದರೆ ಅವುಗಳನ್ನು ನಾವು ಮಾಲಿಕ್ಯೂಲ್ಸ್ ಅಂತ ಕರೀತೇವೆ. ಮಾಲಿಕ್ಯೂಲ್ಸ್. ಅದೇ ರೀತಿ ನೀವು ಆಕ್ಸಿಜನ್ O2 ಫಾರ್ಮಲ್ಲಿದೆ, ಕ್ಲೋರಿನ್ Cl2, ಮತ್ತು ನಿಮಗೆ N2 ನೈಟ್ರೋಜನ್. ಇವುಗಳೆಲ್ಲವೂ ಎಲಿಮೆಂಟ್ಸ್ ವಿಚ್ ಎಕ್ಸಿಸ್ಟ್ ಇನ್ ಮಾಲಿಕ್ಯುಲರ್ ಫಾರ್ಮ್. ಬಟ್ ಸೋಡಿಯಂ, ಕ್ಯಾಲ್ಶಿಯಂ, ಓಕೆ, these are all exist in atomic form. ಸೊ ಹಾಗಾಗಿ ಮೂಲ ವಸ್ತುಗಳು 2 ರೂಪದಲ್ಲಿ ಇರಬಹುದು. ಇವಾಗ ನಿಮಗೆ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ? ನಮಗೆ ಗೊತ್ತಿರುವ ಎಲಿಮೆಂಟ್ಸ್ಗಳ ಸಂಖ್ಯೆ 118, 118. ನಿಮ್ಗೆ ಗೊತ್ತಿದೆ, ಅದನ್ನು ನಾವು ಪಿರಿಯಾಡಿಕ್ ಟೇಬಲಲ್ಲಿ ಅರೇಂಜ್ ಮಾಡ್ತೇವೆ. ಓಕೆ, ಹೇಗಿರ್ತದೆ ಸ್ಲೈಡ್ ಬರೆಯೋದಾದರೆ ನಿಮಗೆ ಹೈಡ್ರೋಜನ್ ಅದರ ಪರಮಾಣು ಸಂಖ್ಯೆ 1 ಇರ್ತದೆ. ಓಕೆ, ಅದೇ ಹೀಲಿಯಂ 2, ದೆನ್ lithium 3, beryllium atomic number 4, then you get boron, carbon, nitrogen. Boron is 5, carbon is 6, nitrogen is 7, oxygen 8, fluorine 9, and you get neon which is 10. ಮತ್ತೆ ಬರುವಂಥದ್ದು ಸೋಡಿಯಂ atomic number 11, magnesium atomic number 12, then ಬರೋದು ನಿಮಗೆ ಅಲ್ಯೂಮಿನಿಯಂ 13, ಮತ್ತು ಸಿಲಿಕಾನ್ 14, ಫಾಸ್ಫರಸ್ 15, ಸಲ್ಫರ್ 16, ಆಮೇಲೆ ಇರುವಂಥದ್ದು ಕ್ಲೋರಿನ್ 17, ಆರ್ಗನ್ 18. ದೆನ್ ಯು ಗೆಟ್ ಪೊಟ್ಯಾಷಿಯಮ್ 19 ಇದೆ, ಕ್ಯಾಲ್ಶಿಯಂ ಅಟಾಮಿಕ್ ನಂಬರ್ 20. ನೆಕ್ಸ್ಟ್ ಬರೋದು ಆ್ಯಕ್ಚುಲಿ ಇಲ್ಲಿ ಬರ್ತದೆ ಯಾವುದು? ಸ್ಕ್ಯಾಂಡಿಯಮ್ 21 ಆ್ಯಂಡ್ ಸ್ಕ್ಯಾಂಡಿಯಮ್ 21, ಟೈಟಾನಿಯಂ 22, ವೆನೇಡಿಯಂ 23, ಕ್ರೋಮಿಯಂ 24, ಮ್ಯಾಂಗನಸ್ 25, ಐರನ್ 26, ಇದರ ಕೆಳಗಡೆ ಬರುವುದಿಲ್ಲ. ದೆನ್ ಯು ಗೆಟ್ ಕೋಬಾಲ್ಟ್ 27, ನಿಕ್ಕೆಲ್ 28, copper 29, zinc 30. So here you know that this belongs to S block ಅಂತ ಇರ್ತದೆ. ಆಮೇಲೆ ಇಲ್ಲಿ ಇದು ಬರುವಂಥದ್ದು
ಪಿ ಬ್ಲಾಕಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್. ಆಮೇಲೆ ಇವುಗಳು ಬರೋದು ಡಿ ಬ್ಲಾಕಲ್ಲಿ, ಈ ಸೀರೀಸ್ ಬರೋದು ಡಿ ಬ್ಲಾಕ್ ಎಲಿಮೆಂಟ್ಸ್. ಆಮೇಲೆ ಸಪರೇಟ್ ನಿಮಗೆ ಡೌನ್ ಇನ್ ದ ಪಿರಿಯಾಡಿಕ್ ಟೇಬಲ್ ಯು ಫೈಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಓಕೆ, ಸೊ ಅಟ್ ಲೀಸ್ಟ್ ನಾವು ಯು ಲರ್ನ್ ಅಪ್ ಟು ಅಟಾಮಿಕ್ ನಂಬರ್ 30 ಜಿಂಕ್. ಯಾವ ಎಲಿಮೆಂಟ್ಸ್ನ ಸಿಂಬಲ್ ಹೇಗೆ, ಮೂಲವಸ್ತುವಿನ ಸಿಂಬಲ್ ಯಾವುದು ಮತ್ತು ಅವುಗಳ ಅಟಾಮಿಕ್ ನಂಬರ್ ಎಷ್ಟು ಅದನ್ನು ತಿಳ್ಕೊಳ್ಳಿ. ಇವಾಗ ಒಟ್ಟು 118 ಎಲಿಮೆಂಟ್ಸ್ಗಳು ನಮಗೆ ಗೊತ್ತಿದೆ ಇವಾಗ. ಸೊ ಆ ಒಂದೊಂದು ಎಲಿಮೆಂಟ್ಸ್ ತಗೊಂಡ್ರು ಅದಕ್ಕೆ ಯುನೀಕ್ ಪ್ರಾಪರ್ಟಿ ಇದೆ. ಒಂದು ಎಲಿಮೆಂಟ್ನ ಪ್ರಾಪರ್ಟಿ ಎಕ್ಸಾಕ್ಟ್ಲಿ ನಾಟ್ ಸಿಮಿಲರ್ ಟು ಅನದರ್ ಎಲಿಮೆಂಟ್. ಸೊ ನಿಮಗೊಂದು ಪ್ರಶ್ನೆ ಬರ್ಬೋದು, ವೈ ಇಟ್ ಈಸ್ ಸೊ ಅದು ನೀವು ಮುಂದೆ ಡಿಟೇಲ್ ಆಗಿ ಕೆಮಿಸ್ಟ್ರಿಯಲ್ಲಿ ಕಲಿತೀರಾ. Right now, I want to show the property of the one element, very interesting one, that is sodium. So sodium, let us take sodium. ನೋಡಿ ಸ್ಟೂಡೆಂಟ್ಸ್, ಇದು ಸೋಡಿಯಂ ಮೆಟಲ್, ಬಟ್ ಆ್ಯಕ್ಚುಲಿ ಅದು ಶೈನಿಂಗ್ ಇರಬೇಕು, ಆದರೆ ಇಲ್ಲ. ಯಾಕಂದರೆ ಅದರ ಔಟರ್ ಲೇಯರ್ ಆಲ್ರೆಡಿ ರಿಯಾಕ್ಷನ್ ಆಗಿದೆ. ಹಾಗಾಗಿ ನಾವು ಮೊದಲು ಅದರ ಔಟರ್ ಲೇಯರನ್ನು ತೆಕ್ಕೊಳ್ಳುವ. ಈಗ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಶೈನಿಂಗ್ ಪಾರ್ಟ್ ಈಗ ಕಾಣ್ತದೆ. ಆ ಫ್ರೆಶ್ ಪಾರ್ಟ್ ಇದೆಯಲ್ಲ ಅದು ಶೈನಿಂಗ್ ಇದೆ. ಈಗ ಅದರಲ್ಲಿ ನಾವು ಒಂದು ಸ್ಮಾಲ್ ಪೀಸ್ ತಗೊಳ್ಳುವ, ಸ್ಮಾಲ್ ಪಾರ್ಟ್. ಆ ಸೋಡಿಯಂ ವಾಟರ್ನೊಟ್ಟಿಗೆ ಹೇಗೆ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು ನೋಡುವ. ಈಗ ನೋಡಿ, ನಾನು ಸೋಡಿಯಂ ಒಂದು ಪೀಸ್ ತಗೊಂಡಿದ್ದೇನೆ, ಸ್ಮಾಲ್ ಪೀಸ್. ಅದನ್ನು ನಾನು ಬೀಕರಲ್ಲಿ ನೀರು ತಗೊಂಡಿದ್ದೇನೆ, ಅದಕ್ಕೆ ಹಾಕ್ತೇನೆ. ನೋಡಿ, ಅದು ಸೋಡಿಯಂ ಪೇಸ್ ನೀರಲ್ಲಿ ತುಂಬ ವಿಗರಸ್ ಆಗಿ ರಿಯಾಕ್ಷನ್ ಆಗ್ತಾ ಇದೆ, ಹಿಸ್ಸಿಂಗ್ ಸೌಂಡ್ ಮಾಡ್ತಾ ಇದೆ. ಅದರೊಟ್ಟಿಗೆ ನೋಡಿ ಸೊಲ್ಯೂಷನ್ನ ಕಲರ್ ಕೂಡ ಚೇಂಜ್ ಆಗಿದೆ. ಯಾಕಂದರೆ ನಾವು ಬರೇ ನೀರು ತಗೊಂಡಿರಲಿಲ್ಲ, ಅದರಲ್ಲಿ ಫಿನಾಪ್ಥಲಿನ್ ಇಂಡಿಕೇಟರ್ ಹಾಕಿದ್ವಿ. ನಿಮ್ಗೆ ಗೊತ್ತಿದೆ, ಫಿನಾಪ್ಥಲಿನ್ ಇಂಡಿಕೇಟರ್ ಬೇಸಿಕ್ ಮೀಡಿಯಮಲ್ಲಿ ಪಿಂಕ್ ಕಲರ್ ಇರ್ತದೆ. ಹಾಗಾಗಿ ಯಾವಾಗ ನಾವು ಸೋಡಿಯಂ ಹಾಕ್ತೇವ ವಾಟರಿಗೆ, ಆ ಸೋಡಿಯಂ ವಾಟರ್ನೊಟ್ಟಿಗೆ ರಿಯಾಕ್ಷನ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಬೇಸ್, ಗೊತ್ತಿದೆ. ಹಾಗಾಗಿ ಸೊಲ್ಯೂಷನ್ ಬೇಸಿಕ್ ಆಯಿತು. ಅದರಲ್ಲಿ ಫಿನಾಪ್ಥಲಿನ್ ಇರುವ ಕಾರಣದಿಂದ ಸೊಲ್ಯೂಷನ್ ಕಲರ್ ಪಿಂಕ್ ಆಯಿತು. ಸ್ಟೂಡೆಂಟ್ಸ್, ಸೋಡಿಯಂ ನಾವು ತಗೊಂಡದ್ದು ಅಲ್ವಾ, ಅದನ್ನು ವಾಟರ್ಗೆ ಆ್ಯಡ್ ಮಾಡಿದ್ದೇವೆ. ಸೊ ಸೋಡಿಯಂ ವಾಟರ್ನೊಟ್ಟಿಗೆ ರಿಯಾಕ್ಟ್ ಆಗ್ತಿದೆ. ಏನು ಸಿಗುತ್ತೆ ನಮಗೆ? ಸೋಡಿಯಂ ಹೈಡ್ರಾಕ್ಸೈಡ್. ಅದರ ಒಟ್ಟಿಗೆ ಒಂದು ಗ್ಯಾಸ್ ಲಿಬರೇಟ್ ಆಗುತ್ತೆ, H2. ಇದು ಗ್ಯಾಸ್ ಆದ ಕಾರಣ ಅದು ಹೊರಗೆ ಬರುತ್ತದೆ. ಆ ಕಾರಣದಿಂದ ನಿಮಗೆ ಅಲ್ಲಿ ಸೋಡಿಯಂನ ವಾಟರ್ ಹಾಕಿದಾಗ ಹಿಸ್ಸಿಂಗ್ ಸೌಂಡ್ ಬಂದಿರುವಂಥದ್ದು. ನೋಡಿ, ಸೋಡಿಯಂ ವಾಟರ್ನೊಟ್ಟಿಗೂ ರಿಯಾಕ್ಟ್ ಆಗುತ್ತೆ, ಏರ್ನೊಟ್ಟಿಗೂ ಆಕ್ಸಿಜನ್ನೊಟ್ಟಿಗೂ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ನಾವು ಅದನ್ನು ಆ್ಯಸ್ ಇಟ್ ಈಸ್ ಇಡ್ಲಿಕ್ಕೆ ಆಗೋದಿಲ್ಲ, ವಾಟರ್ನಲ್ಲಿ ಪ್ರಿಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಆ್ಯಸ್ ಇಟ್ ಈಸ್ ಓಪನ್ ಇಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಕ್ಲೋಸ್ ಕಂಟೈನರ್ ಇಟ್ಟು ಸಾಕಾಗೋದಿಲ್ಲ. ಅದನ್ನು ಪ್ರಿಸರ್ವ್ ಮಾಡಬೇಕಾದ್ರೆ ನಾವು ಕೆರೋಸಿನಲ್ಲಿ ಇಡ್ತೇವೆ, ಆವಾಗ ಸೋಡಿಯಂ ಹಾಗೆ ಉಳಿತದೆ. ಫ್ರೆಂಡ್ಸ್, ನಾವು ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಎಷ್ಟು ಎಲಿಮೆಂಟ್ಸ್ ಇವೆ ಅಂತ ಹೇಳಿದ್ವಿ? ನಮ್ಗೆ ಗೊತ್ತಿರುವಂಥ 118 ಎಲಿಮೆಂಟ್ಸ್ ಗೊತ್ತಿದೆ. ಈಗ ಹಾಗಾದರೆ ನೇಚರಲ್ಲಿ 118 ಮಾತ್ರ ವಸ್ತುಗಳಿರುವುದಾ? ಇಲ್ಲ, ಕೋಟಿ ಬಿಲಿಯನ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ ಇದೆ. ಅದು ಹೇಗೆ ಬರ್ತದೆ? ಈ ಎಲಿಮೆಂಟ್ಸ್ಗಳು ಲೈಕ್ ನಾನು ಹೈಡ್ರೋಜನ್ ತಗೊಳ್ತೇನೆ, ಅದು ಒಂದು ಎಲಿಮೆಂಟ್. ಅದು ಇನ್ನೊಂದು ಎಲಿಮೆಂಟ್ನೊಟ್ಟಿಗೆ ಕಂಬೈನ್ ಆಗುತ್ತೆ, ಆಗ ನಮಗೆ ಹೊಸ ಒಂದು ಕಂಪೌಂಡ್ ಸಿಗ್ತದೆ, ಅದು H2O. ಸೊ ಹೀಗೆ 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಸ್ಗಳು, ಬೇರೆ ಬೇರೆ ಎಲಿಮೆಂಟ್ಸ್ನ ಆಟಮ್ಗಳು ಕಂಬೈನ್ ಆಗಿ ನಮಗೆ ತುಂಬ ಕಂಪೌಂಡ್ಸ್ಗಳು ಸಿಗ್ತದೆ. ವೆರೈಟಿ ಆಫ್ ಕಂಪೌಂಡ್ಸ್ ಆರ್ ಒಬ್ಟೈನ್ಡ್. ಸೊ ಹಾಗಾದರೆ ಈ ಮಾಲಿಕ್ಯೂಲ್ ಅಂದರೆ ಏನು, ಕಂಪೌಂಡ್ಸ್ ಅಂದರೆ ಏನು, ಅದೇ ಸಿಮಿಲರ್ ಆರ್ ಡಿಫ್ರೆಂಟ್? ಈಗ ಮಾಲಿಕ್ಯೂಲ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಮಾಲಿಕ್ಯೂಲ್ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಮಾಲಿಕ್ಯೂಲ್ ಅಂತ ಆಗಬೇಕು ಅಂತ ಹೇಳಿದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಗಳು ಒಟ್ಟಿರಬೇಕು. ಅದು ಸೇಮ್ ಆಟಮ್ಸ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಆಟಮ್ಸ್ ಆಗಿರ್ಬೋದು.
ಲೈಕ್ ನಾನೀಗ ಹೈಡ್ರೋಜನ್ ತಗೊಳ್ಳಿ, ಇದರಲ್ಲಿ 2 ಆಟಮ್ಸ್ ಇದೆ, ಅದೊಂದು ಮಾಲಿಕ್ಯೂಲ್ ಆಗುತ್ತೆ. ಅದೇ ಆಕ್ಸಿಜನ್ 2 ಆಕ್ಸಿಜನ್ ಆಟಮ್ಸ್ ಇದೆ, ಇದು ಒಂದು ಮಾಲಿಕ್ಯೂಲ್ ಆಗುತ್ತೆ. ಬಟ್ ವೆದರ್ ಇಟ್ ಈಸ್ ಕಂಪೌಂಡ್, ಇದು ಕಂಪೌಂಡಾ ಅಲ್ಲ. ಯಾಕಂದರೆ ಇದರಲ್ಲಿ ಒಂದೇ ರೀತಿಯ ಆಟಮ್ಸ್ಗಳಿವೆ. ಇದು ಮಾಲಿಕ್ಯೂಲ್ ಹೌದು, ಆದರೆ ಅದು ಕಂಪೌಂಡ್ ಆಗೋದಿಲ್ಲ, ಇದು ಎಲಿಮೆಂಟ್ಸ್ ಅಷ್ಟೇ. ಈಗ ಕಂಪೌಂಡ್ಸ್ ಅಂದರೆ ಏನು? ಕಂಪೌಂಡ್ ಅಂತ ನಾವು ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದು 2 ಅಥವಾ 2ಕ್ಕಿಂತ ಹೆಚ್ಚಿನ ಬೇರೆ ಬೇರೆ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರಬೇಕು. ಲೈಕ್ ನೋಡಿ, ಇಲ್ಲಿ ಈ ವಾಟರಲ್ಲಿ ಒಂದು ಯಾವುದು ಇರೋದು ಹೈಡ್ರೋಜನ್ ಆಟಮ್, ಇನ್ನೊಂದು ಯಾವುದು ಇರೋದು ಆಕ್ಸಿಜನ್. ಸೊ ಹಾಗಾಗಿ 2 ಬೇರೆ ಬೇರೆ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿದೆ, ದೇರ್ ಫೋರ್ ಇಟ್ಸ್ ಎ ಕಂಪೌಂಡ್. ಇದು ಮಾಲಿಕ್ಯುಲಾ, H2 ಅನ್ನೋದೊಂದು ಮಾಲಿಕ್ಯುಲಾ? ಹೌದು, ಯಾಕಂದರೆ ಅದು ಮಾಲಿಕ್ಯೂಲ್ನ ಡೆಫಿನೇಷನ್ ಫುಲ್ಫಿಲ್ ಮಾಡ್ತದೆ. ಹೇಗೆ? ಈ ಕಂಪೌಂಡಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಆಟಮ್ಸ್ಗಳು ಒಟ್ಟು ಸೇರಿದೆ, ಹಾಗಾಗಿ ಅದೊಂದು ಮಾಲಿಕ್ಯೂಲ್ ಆಗುತ್ತೆ. ಸೊ ನೆನಪಿಟ್ಕೊಳ್ಳಿ, ಕಂಪೌಂಡ್ ಅನ್ನೋದು ಮಾಲಿಕ್ಯೂಲ್ ಆಗ್ಬೋದು, ಆದರೆ ಎಲ್ಲ ಮಾಲಿಕ್ಯೂಲ್ಸ್ಗಳು ಕಂಪೌಂಡ್ ಅಲ್ಲ. ಲೈಕ್ H2, O2 ಇವುಗಳು ಮಾಲಿಕ್ಯೂಲ್ಸ್ ಬಟ್ ಕಂಪೌಂಡ್ಸ್ ಅಲ್ಲ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಯಾವುದು ಮಾಲಿಕ್ಯೂಲ್ಸ್, ಯಾವುದು ಕಂಪೌಂಡ್, ಯಾವುದು ಎಲಿಮೆಂಟ್ಸ್, ಯಾವುದು ಆಟಮ್, ಯಾವುದು ಕಂಪೌಂಡ್ಸ್, ಯಾವುದು ಮಾಲಿಕ್ಯೂಲ್ಸ್. ದೆರ್ ಇಸ್ ಎ ಡಿಫರೆನ್ಸ್. ಅವುಗಳ ಇಂಟರ್ಲಿಂಕ್ ಇದೆ, ಬಟ್ ಅವುಗಳ ಮಧ್ಯೆ ಡಿಫರೆನ್ಸ್ ಕೂಡ ಇದೆ. ಸೊ ಅದನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸ್ಟೂಡೆಂಟ್ಸ್, ನಾವು ಈಗಷ್ಟೇ ತಿಳ್ಕೊಂಡ್ವಿ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಪ್ರಾಪರ್ಟೀಸ್ ಯಾಕಿದೆ ಅಂದರೆ ಅವುಗಳ ಕಾಂಪೋಸಿಷನ್ ಬದಲಾಗಿದೆ. ಆದರೆ ಇಲ್ಲೊಂದು ತಗೊಳ್ಳಿ, ಎಕ್ಸಾಂಪಲ್ ತಗೊಳ್ಳಿ. ನಾನು 3 ವಸ್ತುಗಳನ್ನು ತಗೊಂಡಿದ್ದೆ. ಇದು ಒಂದು ಡೈಮಂಡ್, ಆ್ಯಕ್ಚುಲಿ ಇದು ಡೈಮಂಡ್ ಅಲ್ಲ, ಬಟ್ ಡೈಮಂಡ್ ಅಂತ ಅನಿಸ್ಲಿಕ್ಕೆ ನಾವು ಒಂದು ತಗೊಂಡು ಬಂದಿರುವಂಥದ್ದು. ಬಟ್ ಕನ್ಸಿಡರ್ ದಿಸ್ ಈಸ್ ಎ ಡೈಮಂಡ್. ಆಮೇಲೆ ಮಸಿ ಅಥವಾ ಕೋಕ್, ಆಮೇಲೆ ತಗೊಂಡಿರುವಂಥದ್ದು ಪೆನ್ಸಿಲ್, ಗ್ರಾಫೈಟ್ ಇರುವಂಥದ್ದು. ಸೊ ನೀವು ಈಗ 3 ವಸ್ತು ತಗೊಂಡ್ರು, ಡೈಮಂಡ್ ಯಾವುದರಿಂದ ಮಾಡಲ್ಪಟ್ಟಿದೆ? ಕಾರ್ಬನ್ನಿಂದ ಮಾಡಲ್ಪಟ್ಟಿದೆ ಅಲ್ವಾ? ಅದೇ ನಾನು ಕೋಕ್, ಇದು ಕೂಡ ಕಾರ್ಬನ್ನಿಂದಲೇ ಮಾಡಲ್ಪಟ್ಟಿದೆ. ವಾಟ್ ಅಬೌಟ್ ಗ್ರಾಫೈಟ್? ಇದು ಕೂಡ ಕಾರ್ಬನ್ನಿಂದ ಮಾಡಲ್ಪಟ್ಟಿದೆ. ಅದರ ಅರ್ಥ ಇದರಲ್ಲಿ ಕಾಂಪೋಸಿಷನ್ ಸೇಮ್ ಇದೆ. ಹಾಗಾದರೆ ಪ್ರಾಪರ್ಟೀಸ್ ಒಂದೇ ರೀತಿ ಇದೆಯಾ? ಗುಣಲಕ್ಷಣಗಳು ಒಂದೇ ರೀತಿ ಇದೆಯಾ? ಇಲ್ಲ. ನಿಮ್ಗೆ ಗೊತ್ತಿದೆ, ಗ್ರಾಫೈಟ್ ಇದೆ ಸಾಫ್ಟ್ ಸಬ್ಸ್ಟೆನ್ಸ್, ಅದನ್ನು ಲೂಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೆ. ನಾವು ಪೆನ್ಸಿಲ್ ಬರೀಲಿಕ್ಕೆ ಯೂಸ್ ಮಾಡ್ತೇವೆ. ಅದೇ ಡೈಮಂಡನ್ನು ಆ ಥರ ಬಳಸಲಿಕ್ಕೆ ಆಗುತ್ತಾ? ಇಲ್ಲ. ಡೈಮಂಡ್ ನಿಮ್ಗೆ ಗೊತ್ತಿದೆ ತುಂಬ ಹಾರ್ಡೆಸ್ಟ್ ಮೆಟೀರಿಯಲ್ ಅಲ್ವಾ? ನಾವು ಗ್ಲಾಸ್ ಕಟ್ ಮಾಡಲಿಕ್ಕೆ ಕೂಡ ಅದನ್ನು ಡೈಮಂಡ್ ಯೂಸ್ ಮಾಡ್ತೇವೆ. ಸೊ ಇಟ್ಸ್ ಅ ವೆರಿ ಹಾರ್ಡ್ ಸಬ್ಸ್ಟೆನ್ಸ್. ಮತ್ತು ಅದು ಇಟ್ ವೋಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಆದರೆ ಗ್ರಾಫೈಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಕೋಕ್ ಅದಕ್ಕೆ ಬೇರೆದೇ ಪ್ರಾಪರ್ಟೀಸ್ ಇದೆ. ಗ್ರಾಫೈಟ್ನ ಪ್ರಾಪರ್ಟಿಯೂ ಇಲ್ಲ, ಡೈಮಂಡ್ನ ಪ್ರಾಪರ್ಟೀಸು ಇಲ್ಲ. ಹೇಗಾಯಿತು? ಕಾಂಪೋಸಿಷನ್ ಸೇಮ್ ಇದ್ದರೂ ಪ್ರಾಪರ್ಟೀಸ್ ಯಾಕೆ ಬದಲಾಯಿತು? ನೆನ್ಪಿಟ್ಕೊಳ್ಳಿ, ಸಬ್ಸ್ಟೆನ್ಸಿನ ಪ್ರಾಪರ್ಟೀಸ್ ಅದರ ಕಾಂಪೋಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರ ಒಟ್ಟಿಗೆ ಅದರ ಒಳಗಡೆ ಆಟಮ್ಸ್ಗಳು ಅಥವಾ ಅಣುಗಳು ಯಾವ ರೀತಿ ಅರೇಂಜ್ ಆಗಿದೆ, ಸ್ಟ್ರಕ್ಚರ್, ಆ ಆಟಮ್ಸ್ಗಳ ಮಧ್ಯೆ ಯಾವ ರೀತಿಯ ಬಾಂಡಿಂಗ್ ಇದೆ, ಅವುಗಳ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಯಾಕೆ ಒಂದೇ ರೀತಿಯ ಕಾಂಪೋಸಿಷನ್ ಇದ್ದರೂ ಬೇರೆ ಬೇರೆ ಪ್ರಾಪರ್ಟೀಸ್ ಯಾಕಿದೆ, ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಕೆಮಿಸ್ಟ್ರಿಯನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಬ್ಲೂ ಕಲರ್ ಸೊಲ್ಯೂಷನ್ ತಗೊಂಡಿದ್ದೇನೆ, ಅದು ಕಾಪರ್ ಸಲ್ಫೇಟ್. ಅದಕ್ಕೆ ಒಂದು ನಾನು ಐರನ್ ನೇಲ್ ತಗೊಂಡಿದ್ದೇನೆ. ಓಕೆ, ಅದನ್ನು ಕಬ್ಬಿಣದ ನೇಲ್ ತಗೊಂಡಿದ್ದೇನೆ, ಅದನ್ನು ಆ್ಯಡ್ ಮಾಡ್ತೇನೆ, ಡಿಪ್ ಮಾಡ್ತೇನೆ. ನನಗೆ ಏನಾಗುತ್ತೆ ಅಂತ ನೋಡಬೇಕು. ಓಕೆ, ಅದೇ ಈ ಕಡೆ ನಾನು ಐರನ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡಿದ್ದೇನೆ, ಗ್ರೀನ್ ಕಲರ್ ಇದೆ. ಅದಕ್ಕೆ ನಾನು ಕಾಪರ್ ಮೆಟಲನ್ನು ಆ್ಯಡ್ ಮಾಡ್ತೇನೆ. ಏನಾಗುತ್ತೆ ಅಂತ ನೋಡುವ. ನಾವು ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ಏನಾಗುತ್ತೆ ಅಂತ ನೋಡಲಿಕ್ಕೆ. ಅದೇ ಈ ಕಡೆ ನಾನು ಈ ಬೀಕರಲ್ಲಿ ಸೋಡಿಯಂ ಸಲ್ಫೇಟ್ Na2SO4 ಸೊಲ್ಯೂಷನ್ ತಗೊಂಡಿದ್ದೇನೆ. ಒಂದು ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ಥರ ಶೀಟ್ ತಗೊಂಡಿದ್ದೇನೆ. 2 ಪಾರ್ಟ್ ಬೇಕು ನನಗೆ ಆ ಕಾರಣಕ್ಕೆ. ಮತ್ತು ಇಲ್ಲಿ ನಿಮಗೆ ಕಾಣುವಾಗಲಿ ಒಂದು ಬ್ಯಾಟ್ರಿ ತಗೊಂಡಿದ್ದೇನೆ. ಆಮೇಲೆ ಅದನ್ನು ಒಂದು ಪೆನ್ಸಿಲ್ ಇದು ಏನು ಎಲೆಕ್ಟ್ರೋಡ್ ಥರ ಮಾಡಿದ್ದೇನೆ 2. ಅದಕ್ಕೆ ಪ್ಲಸ್ ಮೈನಸನ್ನು ಕನೆಕ್ಟ್ ಮಾಡಿದ್ದೇನೆ. ಇವಾಗ ನಾನು ಏನು ಮಾಡ್ತೇನೆ ನೋಡಿ,
ಈ 2 ಎಲೆಕ್ಟ್ರೋಡ್ಗಳನ್ನು ಈ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತೇನೆ. ಓಕೆ, ಸ್ವಲ್ಪ ಗಮನಿಸಿ ಏನು ಆಗ್ತಾ ಇದೆ ಅನ್ನೋದು. ಇಲ್ಲಿ ಸೊಲ್ಯೂಷನ್ ನೋಡಿ, ಒಂದು ಕಡೆ ನಿಮಗೆ ಪಿಂಕ್ ಕಲರ್ ಬರ್ತಾ ಇದೆ, ಬಟ್ ಅನದರ್ ಪಾರ್ಟ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಪಿಂಕ್ ಕಲರ್. ಓಕೆ, ಸ್ವಲ್ಪ ಬಂದಾಗ ಕಾಣುತ್ತೆ, ಬಟ್ ಅದು ಆ ಕಡೆಯಿಂದ ಬಂದಿರುವಂಥದ್ದು. ಬಟ್ ಅದರ್ವೈಸ್ ಯು ಕ್ಯಾನ್ ಸಿ ನಾವು ಯು ಆರ್ ಗೆಟಿಂಗ್ ಕಲರ್ಲೆಸ್ ಒನ್ ಪಾರ್ಟ್ ಆ್ಯಂಡ್ ಪಿಂಕ್ ಕಲರ್ಡ್ ಅನದರ್ ಪಾರ್ಟ್. ಸ್ವಲ್ಪ ಹೊತ್ತು ಹಾಗೆ ಇಡುವ, ಏನಾಗುತ್ತೆ ಮುಂದೆ ನೋಡುವ. ಸ್ಟೂಡೆಂಟ್ಸ್, ನಾವೀಗ ಏನು ರಿಯಾಕ್ಷನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡಿದ್ದೇವೆ ಬ್ಲೂ ಕಲರ್, ಅದಕ್ಕೆ ಐರನ್ Fe ಆ್ಯಡ್ ಮಾಡ್ತಾ ಇದ್ದೇವೆ. ಏನು ರಿಯಾಕ್ಷನ್ ಆಗಬೇಕು ಅಂತ ನಿರೀಕ್ಷೆ ಮಾಡ್ತೇವೆ? ಏನಾಗ್ಬೋದು? ಐರನ್ ಕಾಪರ್ನ ಜಾಗದಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್. FeSO4 ಆಗ ಕಾಪರ್ ಬರಬೇಕು, ಕಾಪರ್ ಮೆಟಲ್ ಬರಬೇಕು. ಬ್ರೌನ್ ಕಲರ್ ಇರ್ತದೆ, ರೆಡಿಶ್ ಬ್ರೌನ್ ಕಲರ್ ಇರುವಂಥದ್ದು ಕಾಪರ್ ಸಿಗಬೇಕು. ಇನ್ನೊಂದು ಕಡೆ ಏನು ಮಾಡಿದ್ದೇವೆ ನಾವು? ಐರನ್ ಸಲ್ಫೇಟ್ ತಗೊಂಡಿದ್ದೇವೆ FeSO4, ಅದಕ್ಕೆ ಕಾಪರ್ ಆ್ಯಡ್ ಮಾಡಿದ್ದೇವೆ. ರಿಯಾಕ್ಷನ್ ಆದರೆ ಏನಾಗ್ಬೋದು? ಕಾಪರ್ ಸಲ್ಫೇಟ್ ಆ್ಯಂಡ್ ಐರನ್. ಇದು ಕಾಪರ್ ಸಲ್ಫೇಟ್ ನಿಮ್ಗೆ ಗೊತ್ತು, ಕಲರ್ ಬ್ಲೂ, ಐರನ್ ಸಲ್ಫೇಟ್ ಗ್ರೀನ್ ಕಲರ್ ಸೊಲ್ಯೂಷನ್. ಸೊ ಈ 2 ರಿಯಾಕ್ಷನ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡುವ. ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇವಾಗ ಈ ಒಂದು ಪಾರ್ಟ್, ಈ ಕಡೆ ಪಾರ್ಟ್, ಓಕೆ, ಆ್ಯಕ್ಚುಲಿ ಅದು ಮೈನಸ್ ಸೈಡ್, ನಾವು ಅದು ಕ್ಯಾಥೋಡ್ ಅಂತ ಹೇಳ್ಬೋದು, ಅಲ್ಲಿ ಕಂಪ್ಲೀಟ್ ಪಿಂಕ್ ಆಗಿದೆ ಸೊಲ್ಯೂಷನ್, ಆಯಿತಾ? ಅದು ಈ ಕಡೆ ನೋಡಿದರೆ ನಿಮಗೆ ಕಲರ್ಲೆಸ್ ಇದೆ. ಯಾವುದು? ಆ್ಯನೋಡ್ ಪಾರ್ಟ್. ಯಾಕಿರ್ಬೋದು? ನೀವು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ, ಸೂಕ್ಷ್ಮವಾಗಿ ಗಮನಿಸಿದರೆ, ಈ 2 ಎಲೆಕ್ಟ್ರೋಡಲ್ಲಿ ಒಂದು ಬಬಲ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅದರ ಅರ್ಥ ಅಲ್ಲೊಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತಾ ಇದೆ ಅಂತ. ಸೊ ಈ ಕ್ಯಾಥೋಡಲ್ಲಿ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗ್ತಿದೆ, ಅದು ಹೈಡ್ರೋಜನ್ ಗ್ಯಾಸ್. ಅದೇ ಆ್ಯನೋಡಲ್ಲಿ ಇನ್ನೊಂದು ಗ್ಯಾಸ್ ಪ್ರೊಡ್ಯೂಸ್ ಆಗ್ತಿರೋದು ಆಕ್ಸಿಜನ್ ಗ್ಯಾಸ್. ಆ ಥರ ಪ್ರೊಡ್ಯೂಸ್ ಆಗುವಾಗ ಈ ಕಡೆ ಕ್ಯಾಥೋಡ್ ಸೈಡ್ ಏನಾಗುತ್ತೆ ಅಂದರೆ ಅದು ಸೊಲ್ಯೂಷನ್ ಬೇಸಿಕ್ ಆಗುತ್ತೆ, ಅದೇ ಆ್ಯನೋಡ್ ಸೈಡ್ ಆ್ಯಸಿಡಿಕ್ ಆಗ್ತದೆ. ಹಾಗಾಗಿ ನಾವು ಈ ಸೊಲ್ಯೂಷನ್ ತಗೊಳ್ಳುವಾಗ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡದ್ದು, ಅದಕ್ಕೆ ಸ್ವಲ್ಪ ಫಿನಾಪ್ಥಲಿನ್ ಕೂಡ ಹಾಕಿದ್ದೇವೆ. ಹಾಗಾಗಿ ಎಲ್ಲಿ ಬೇಸಿಕ್ ಆಗುತ್ತಾ ಅಲ್ಲಿ ಕಲರ್ ಪಿಂಕ್ ಬರ್ತದೆ, ಎಲ್ಲಿ ಆ್ಯಸಿಡಿಕ್ ಆಗುತ್ತಾ ಅಲ್ಲಿ ಕಲರ್ಲೆಸ್ ಇರ್ತದೆ. ಈ ಕ್ವಶನ್ ಇನ್ನೂ ಇದೆ, ಯಾಕೆ ಅದು ಆ್ಯಸಿಡಿಕ್ ಆಗುತ್ತೆ, ಯಾಕೆ ಅಲ್ಲಿ ಬೇಸಿಕ್ ಆಗುತ್ತೆ, OH- ಅಯಾನ್ ಪ್ರೊಡ್ಯೂಸ್ ಆಗುತ್ತೆ, ಯಾಕೆ ಇಲ್ಲಿ H+ ಅಯಾನ್ ಆಗುತ್ತೆ, ಅದನ್ನು ನಾವು ಡಿಟೇಲ್ ಆಗಿ ಕೆಮಿಸ್ಟ್ರಿಯಲ್ಲಿ ಕಲೀಲಿಕ್ಕಿದೆ. ಇನ್ನು ತುಂಬ ಇಂಟ್ರೆಸ್ಟಿಂಗ್ ಏನಂದರೆ, ಇವಾಗ ನಾವು ಇದನ್ನು ತೆಗೆಯುವ, ಈ ಪಾರ್ಟಿಷನನ್ನು ಕೂಡ ತೆಗೆಯುವ, ನಮಗೆ ಕಂಪ್ಲೀಟ್ ಪಿಂಕ್ ಕಲರ್ ಸೊಲ್ಯೂಷನ್ ಸಿಕ್ತು. ಅದು ಉಳಿತದ ಪಿಂಕ್ ಕಲರ್ ಸೊಲ್ಯೂಷನ್ ನೋಡುವ. ನೋಡಿ, ಕಂಪ್ಲೀಟ್ ಆಗಿ ಡಿಸಪಿಯರ್ ಆಯಿತು, ಕಲರ್ಲೆಸ್ ಆಯಿತು. ನಾನೀಗ ವಾಪಸ್ ಪಿಂಕ್ ತರಿಸ್ಬೋದಾ? ಲೆಟ್ ಅಸ್ ಚೆಕ್ ಇಟ್. ನೋಡಿ, ಇವಾಗ ಮತ್ತೆ ಒಂದು ಸೈಡ್ ಪಿಂಕ್ ಆಗುತ್ತೆ, ಇನ್ನೊಂದು ಸೈಡ್ ಕಲರ್ಲೆಸ್ ಆಗಿ ಉಳಿತದೆ. ಕಾಣ್ತದ? ಈ ಕಡೆ ಪಿಂಕ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಈ ಪ್ರೋಸೆಸ್ ನೀವು ಮತ್ತೆ ರಿಪೀಟ್ ಮಾಡ್ಬೋದು. ಇಸ್ಂಟ್ ಇಟ್ ಇಂಟ್ರೆಸ್ಟಿಂಗ್? ಫೈಂಡ್ ಔಟ್ ಮಾಡಿ. ಮತ್ತು ನೀವು ಕೆಮಿಸ್ಟ್ರಿಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಕಲಿತೀರ ಕೂಡ. ಸ್ಟೂಡೆಂಟ್ಸ್, ಇವಾಗ ನಾವು ಏನಾಗಿದೆ ಅಂತ ನೋಡುವ. ಇಲ್ಲಿ ನಾವು ಐರನ್ ನೈಲ್ ಆ್ಯಡ್ ಮಾಡಿದ್ದೇವೆ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಕಾಪರ್ ಡೆಪಾಸಿಟ್ ಆಗಿದೆ, ಬ್ರೌನ್ ಕಲರ್ ಕಾಪರ್ ಡೆಪಾಸಿಟ್ ಆಗಿದೆ. ಅದು ತುಂಬ ಟೈಮ್ ತಗೊಳ್ಳುತ್ತದೆ ಕ್ಲಿಯರಾಗಿ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ. ಮತ್ತು ಈ ಸೊಲ್ಯೂಷನ್, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆಯಲ್ಲ ಬ್ಲೂ ಕಲರ್, ಅದು ಡಿಸಪಿಯರ್ ಆಗಿ ನಮಗೆ ಗ್ರೀನ್ ಕಲರ್ ಬರಬೇಕು. ನೋಡಿ, ನಾನು ಈ ಕಡೆ ಒಂದು 5 ಗಂಟೆಗಿಂತ ಮುಂಚೆನೇ ಮಾಡಿಟ್ಟದ್ದು,
ಅದರಲ್ಲಿ ನಾನು ಕಾಪರ್ ಡಿಪ್ ಮಾಡಿಟ್ಟಿದ್ದೇನೆ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬ್ಲೂ ಕಲರ್ ಸೊಲ್ಯೂಷನ್ ಆಗಿತ್ತು, ಬಟ್ ಈ ನಾನು ಐರನ್ ಡಿಪ್ ಮಾಡಿದ ನಂತರ ಅದರ ಕಲರ್ ಡಿಸಪಿಯರ್ ಆಗಿದೆ. ನಿಮ್ಗೆ ಕಾಣ್ತದೆ ಇದು ಸ್ಲೈಟ್ಲಿ ಗ್ರೀನಿಶ್ ಆಗಿದೆ. ಓಕೆ, ಮತ್ತು ಇದು ಈ ನಾನು ತಗೊಂಡ ಕಾಪರ್ ಐರನ್ ಏನಾಗಿದೆ ನೋಡಿ, ಅದರಲ್ಲಿ ಚಂದವಾಗಿ ಕಾಪರ್ ಡೆಪಾಸಿಟ್ ಆಗಿದೆ, ಬ್ರೌನ್ ಕಲರ್, ತುಂಬ ಥಿಕ್ಕಾಗಿ ಡೆಪಾಸಿಟ್ ಆಗಿದೆ. ಓಕೆ, ಸೊ ಇಲ್ಲಿ ಅದರ ಅರ್ಥ ಐರನ್ ಕಾಪರ್ ಸಲ್ಫೇಟ್ನೊಟ್ಟಿಗೆ ರಿಯಾಕ್ಷನ್ ಆಗಿ ಐರನ್ ಸಲ್ಫೇಟ್ ಮತ್ತು ಕಾಪರ್ ಕೊಡ್ತಾ ಇದೆ. ಅದೇ ಈ ಕಡೆ ಬರುವ, ಇಲ್ಲಿ ನಾವು ಐರನ್ ಸಲ್ಫೇಟ್ ತೊಗೊಂಡಿದ್ದೇವೆ, ಅದಕ್ಕೆ ನಾನು ಕಾಪರ್ ಆ್ಯಡ್ ಮಾಡಿದ್ದೇನೆ. ನಾವು ಹೇಗೆ ತೊಗೊಂಡಿದ್ದೇವೋ ಹಾಗೇ ಉಂಟು, ಏನೂ ಬದಲಾಗಲಿಲ್ಲ. ಅದರ ಅರ್ಥ ಕಾಪರ್ ಇಸ್ ನಾಟ್ ರಿಯಾಕ್ಟಿಂಗ್ ವಿತ್ ಐರನ್ ಸಲ್ಫೇಟ್. ಗ್ರೀನ್ ನೋಡಿ, ಅದೇ ಗ್ರೀನೇ ಕಲರ್ ಉಳಿದಿದೆ. ಸೊ ದೇರ್ ಫೋರ್ ನೀವು ಅರ್ಥ ಮಾಡ್ಕೊಳ್ಬೋದು, ಎಲ್ಲ ರಿಯಾಕ್ಷನ್ಗಳಾಗುವುದಿಲ್ಲ. ಸರ್ಟನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಸರ್ಟನ್ ರಿಯಾಕ್ಷನ್ ನಾಟ್ ಟೇಕ್ ಪ್ಲೇಸ್. ಓಕೆ, ಸೊ ಯಾಕೆ ಐರನ್ ಕಾಪರ್ ಸಲ್ಫೇಟ್ ರಿಯಾಕ್ಷನ್ ಆಗ್ತಿದೆ, ಯಾಕೆ ಕಾಪರ್ ಐರನ್ ಸಲ್ಫೇಟ್ ರಿಯಾಕ್ಷನ್ ಆಗಬಾರ್ದು, ಅದು ನೀವು ಡಿಟೇಲ್ ಆಗಿ ಕೆಮಿಸ್ಟ್ರಿಯಲ್ಲಿ ಕಲಿಬೇಕು. ಸ್ಟೂಡೆಂಟ್ಸ್, ನಾವು ನೇಚರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪೌಂಡ್ಸ್ ಇದೆ ಅಂತ ತಿಳ್ಕೊಂಡ್ವಿ. ನೀವು ಪ್ರತಿಯೊಂದು ಕಂಪೌಂಡ್ ತಗೊಂಡ್ರು ಅದನ್ನು ನಾವು ಒಂದು ಫಾರ್ಮುಲಾದ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೇವೆ. ಕೆಮಿಕಲ್ ಫಾರ್ಮುಲಾ. In chemistry, we represent each compound, chemical compound, with one chemical formula. ಹೇಗೆ ನಾವು ಎಲಿಮೆಂಟ್ಸ್ಗೆ ಒಂದು ಸಿಂಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೇವೆ, ಅದೇ ರೀತಿ ಕೆಮಿಕಲ್ ಕಂಪೌಂಡ್ಗೆ ಒಂದು ಫಾರ್ಮುಲಾ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೇವೆ. ನಿಮ್ಗೆ ಗೊತ್ತಿದೆ, ಲೈಕ್ H2O. ವಾಟರ್ಗೆ ಫಾರ್ಮುಲಾ H2Oನೇ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ಒಂದು ವಾಟರ್ ತಗೊಂಡ್ರೆ, ಮಾಲಿಕ್ಯೂಲ್ ತಗೊಂಡ್ರೆ ಅದರಲ್ಲಿ 2 H ಮತ್ತು 1 ಆಕ್ಸಿಜನ್ ಇರ್ತದೆ. ಮತ್ತು ವಾಟ್ ಈಸ್ ದಿಸ್ ಕೆಮಿಕಲ್ ಫಾರ್ಮುಲಾ? ಕೆಮಿಕಲ್ ಫಾರ್ಮುಲಾ ನಮಗೆ ಏನನ್ನು ತಿಳಿಸ್ಕೊಡ್ತದೆ? ಕೆಮಿಕಲ್ ಫಾರ್ಮುಲಾ ಟೆಲ್ಸ್ ಅಸ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಕಂಪೌಂಡ್. ಕಂಪೌಂಡಲ್ಲಿ ಯಾವುದೆಲ್ಲ ಆಟಮ್ಸ್ ಇದೆ, ಅಣುಗಳಿದೆ ಅನ್ನೋದು ಹೇಳ್ತದೆ. ಲೈಕ್ ವಾಟರಲ್ಲಿ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಅದರೊಟ್ಟಿಗೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತದೆ, ಆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಯಾವ ರೇಷಿಯೋದಲ್ಲಿದೆ, ಇನ್ ವಿಚ್ ಅನುಪಾತ, ವಿಚ್ ರೇಷಿಯೋ ದೇ ಆರ್ ಪ್ರೆಸೆಂಟ್. ಈಗ ಇದು ನಿಮಗೆ ಯಾವ ರೇಷಿಯೋದಲ್ಲಿ ಇರ್ತದೆ ಅಂದರೆ, ಆಟಮ್ಸ್ ಪ್ರಕಾರ ನೋಡಿದರೆ 2:1 ರೇಷಿಯೋದಲ್ಲಿ ಇರ್ತದೆ. 2:1 ರೇಷಿಯೋ. ಅದೇ ನೀವು ಮಾಸ್ ತಗೊಂಡ್ರೆ 2 ಗ್ರಾಮ್ ಹೈಡ್ರೋಜನ್ ಇರುವಾಗ ನಿಮಗೆ 16 ಗ್ರಾಮ್ ಆಕ್ಸಿಜನ್ ಇರ್ತದೆ. ರೇಷಿಯೋ ತೆಗೆದ್ರೆ ಇದನ್ನು ಸಿಂಪ್ಲೆಸ್ಟ್ ರೇಷಿಯೋ ಮಾಡಿದರೆ 1:8 ಆಗುತ್ತೆ. 1:8 ಆಗುತ್ತೆ. ಸೊ ಪ್ರತಿಯೊಂದು ಕಂಪೌಂಡ್ ಕೂಡ ಆ ಕಂಪೌಂಡ್ನಲ್ಲಿರುವ ಫಾರ್ಮುಲಾದ ಪ್ರಕಾರ ಓಕೆ ಇರುವ ಎಲಿಮೆಂಟ್ಸ್ಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿರ್ತದೆ, ಒಂದು ಫಿಕ್ಸ್ಡ್ ರೇಷಿಯೋದಲ್ಲಿರ್ತದೆ, ನೆನ್ಪಿಟ್ಕೊಳ್ಳಿ. ಸೊ ಅದು ಆ ಕಂಪೌಂಡ್ನ ಕ್ಯಾರೆಕ್ಟರಿಸ್ಟಿಕ್. ಯಾಕಂದರೆ ನೀವು ಅನುಪಾತವನ್ನು ಸ್ವಲ್ಪ ಚೇಂಜ್ ಮಾಡಿ. ಈಗ ಇಲ್ಲಿ 2:1 ಇದೆ, ನಾನು 1:1 ಮಾಡ್ತೇನೆ. ಲೈಕ್ H2O2 ಅಲ್ವಾ, ಇದು 1:1ಗೆ ಬರ್ತದೆ ರೇಷಿಯೋ. H2O ನೀರು ನಿಮ್ಗೆ ಗೊತ್ತಿದೆ, ನಾವು ಪ್ರತಿದಿನ ಬಳಸ್ತೇವೆ ಅಲ್ವಾ, ಅದಿಲ್ಲದೇನು ಬದುಕುವುದೇ ಕಷ್ಟ. ಅವರ್ ಬಾಡಿ ಆಲ್ಸೋ ಮೇಡ್ ಅಪ್ ಆಫ್ ವಾಟರ್. 70% ವಾಲ್ಯೂಮ್ ಇಸ್ ಕವರ್ಡ್ ಬೈ ವಾಟರ್ ಇಟ್ ಸೆಲ್ಫ್. ವಾಟ್ ಅಬೌಟ್ H2O2, ಹೈಡ್ರೋಜನ್ ಪೆರಾಕ್ಸೈಡ್? ಥಿಂಕ್ ಮಾಡಿ, ನಾವು ಎಲ್ಲೆಲ್ಲ ವಾಟರ್ ಬಳಸ್ತೇವ ಅಲ್ಲೆಲ್ಲ ಹೈಡ್ರೋಜನ್ ಪೆರಾಕ್ಸೈಡ್ ಬಳಸ್ಬೋದಾ? ನಾಟ್ ಎಟ್ ಆಲ್, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇದಕ್ಕೆ ರೇಷಿಯೋ ಉಂಟಲ್ಲ, ಅನುಪಾತ ಒಂದು ಕಂಪೌಂಡ್, ಇದು ವೆರಿ ಇಂಪಾರ್ಟೆಂಟ್. ಬದಲಾದರೆ ಆ ಕಂಪೌಂಡೇ ಬದಲಾಗುತ್ತೆ, ಅದು ಬೇರೆನೇ ಕಂಪೌಂಡ್, ಅದರ ಪ್ರಾಪರ್ಟೀಸೇ ಬೇರೆ. ಹಾಗಾಗಿ ಇನ್ ವಿಚ್ ರೇಷಿಯೋ ದ ಡಿಫರೆಂಟ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಎ ಕಂಪೌಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಮಗೆ ಫಾರ್ಮುಲಾ ಹೇಳಿಕೊಡ್ತದೆ. ಓಕೆ, ಇವಾಗ ಯಾಕೆ ಒಂದು ಆಕ್ಸಿಜನ್ ಒಟ್ಟಿಗೆ 2 ಹೈಡ್ರೋಜನ್ ಕಂಬೈನ್ ಮಾಡ್ತದೆ? ಯಾಕೆ 4 ಆಗಬಾರ್ದು? ಡು ವಿ ಹ್ಯಾವ್ ಕಂಪೌಂಡ್ ಲೈಕ್ H4O ಅಥವಾ H5O? ಯಾಕೆ ಇಂಥ ಕಂಪೌಂಡ್ಗಳು ಇರುವುದಿಲ್ಲ ನೇಚರಲ್ಲಿ, ಯಾಕಿಲ್ಲ? ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ವ್ಯಾಲೆನ್ಸಿ ಅನ್ನೋದು. ವ್ಯಾಲೆನ್ಸಿ ಅನ್ನೋದು ನೀವು ನಿಮ್ಮ ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಾ. ವ್ಯಾಲೆನ್ಸಿ ಅಂದರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ಆ್ಯನ್ ಎಲಿಮೆಂಟ್ ಅಂತ ಹೇಳಿರ್ತೇವೆ. ಕಂಬೈನಿಂಗ್ ಕೆಪಾಸಿಟಿ ಆಫ್ ಆ್ಯನ್ ಆಟಮ್. ಇವಾಗ ನೀವು ಆಕ್ಸಿಜನ್ ತಗೊಂಡ್ರೆ ಅದರ ಕಂಬೈನಿಂಗ್ ಕೆಪಾಸಿಟಿ 2.
ಹೇಗೆ ಅನ್ನೋದು ನಾವು ಮತ್ತೆ ಡಿಟೇಲ್ ಆಗಿ ಕೆಮಿಸ್ಟ್ರಿಯಲ್ಲಿ ಕಲಿಯುವ. ಸದ್ಯಕ್ಕೆ 2 ಅಂತ ಅಂದ್ಕೊಳ್ಳಿ. ಹೈಡ್ರೋಜನ್ ಇದು 1. ಹಾಗಾಗಿ ಯಾವಾಗ ಹೈಡ್ರೋಜನ್ ಆಕ್ಸಿಜನ್ ಒಟ್ಟಿಗೆ ಕಂಬೈನ್ ಆಗುತ್ತಾ ಅಥವಾ ಕಂಪೌಂಡ್ ಫಾರ್ಮೇಷನ್ ಆಗಿರ್ತಾಗ ಆಗ ಫಾರ್ಮುಲಾ ಹೇಗೆ ಬರೆಯುವುದಂದರೆ H2O. ಸೊ ಬೇಸ್ಡ್ ಆನ್ ವ್ಯಾಲೆನ್ಸಿ ಆಫ್ ದ ಡಿಫ್ರೆಂಟ್ ಆಟಮ್ಸ್ ಕೈಂಡ್ ಆಫ್ ಕಂಪೌಂಡ್ ವಿ ಗೆಟ್. ಎಷ್ಟು ಒಂದು ಮಾಲಿಕ್ಯೂಲಲ್ಲಿ ಯಾವ ಆಟಮ್ಸ್ ಎಷ್ಟು ಇರುತ್ತೆ ಅನ್ನೋದು ಅದ್ರ ವ್ಯಾಲೆನ್ಸ್ನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವ್ಯಾಲೆನ್ಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಲೆಟ್ ಅಸ್ ರೈಟ್ ಅದರ್ ಎಕ್ಸಾಂಪಲ್. HCl ತಗೊಳ್ಳುವ. ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್. ಹೈಡ್ರೋಜನ್ನ ವ್ಯಾಲೆನ್ಸಿ ಎಷ್ಟು? 1. ಕ್ಲೋರಿನ್ ಇದು 1. ಆಗೇನಾಗುತ್ತೆ ಫಾರ್ಮುಲಾ HCl. ಕಾರ್ಬನ್ ತಗೊಳ್ಳುವ. ಕಾರ್ಬನ್ ಮತ್ತು ಹೈಡ್ರೋಜನ್. ಕಾರ್ಬನ್ ಇದು ವ್ಯಾಲೆನ್ಸಿ 4, ಹೈಡ್ರೋಜನ್ ಇದು ವ್ಯಾಲೆನ್ಸಿ 1. ಹಾಗಾಗಿ CH4 ಫಾರ್ಮುಲಾ CH4 ಆಗುತ್ತೆ. ಈಗ ನಾವು ಯಾವುದು ನಾನ್ ಪೋಲಾರ್ ಅಥವಾ ಅಯೋನಿಕ್ ಕಂಪೌಂಡ್ ತಗೊಳ್ಳಿಲ್ವ? ಕೆಲವು ಅಯೋನಿಕ್ ಕಂಪೌಂಡ್ ತಗೊಳ್ಳುವ. ಫಾರ್ ಎಕ್ಸಾಂಪಲ್ NaCl, ಸೋಡಿಯಂ ಮತ್ತು ಕ್ಲೋರಿನ್ ಕಂಬೈನ್ ಆಗಿ ನಮಗೆ NaCl ಸಿಗ್ತದೆ. ಈಗ ಇನ್ನು ಕಂಪೌಂಡಲ್ಲಿ Na+1 ಸ್ಟೇಟಲ್ಲಿ ಇರ್ತದೆ, ಕ್ಲೋರಿನ್ -1 ಸ್ಟೇಟ್ ಇರ್ತದೆ. ಹಾಗಾಗಿ ಚಾರ್ಜ್ ಎಷ್ಟು ಅಂದರೆ ಇದರಲ್ಲಿ +1 ಇಲ್ಲಿ -1. ಹಾಗಾಗಿ ಹೇಗೆ ಬರಿಬೇಕು? NaCl. ಸೊ ಸೋಡಿಯಂ ಕ್ಲೋರೈಡಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಅಥವಾ Na+ ಅಯಾನ್ ಆ್ಯಂಡ್ Cl- ಆರ್ ಇನ್ ದ ರೇಷಿಯೋ 1:1. 1:1 ರೇಷಿಯೋ. ಇನ್ನೊಂದು ತಗೊಳ್ಳೋ, ಯಾವುದು? ಕ್ಯಾಲ್ಶಿಯಂ Ca2+, Cl-, ಇದು +2 ಚಾರ್ಜ್, ಇದು -1 ಚಾರ್ಜ್. ಹಾಗಾದರೆ ಏನಾಗಬೇಕು ನೋಡಿ, ಕ್ಯಾಲ್ಶಿಯಂಗೆ 2 ಪ್ಲಸ್ ಚಾರ್ಜ್ ಇದೆ. ಓಕೆ, ಈಗ ಅಯೋನಿಕ್ ಕಂಪೌಂಡ್ ತಗೊಳ್ಳುವಾಗ ಅದೇನಾಗಬೇಕು ಅಂದರೆ ಕ್ಯಾಟಯೋನಸ್ ಚಾರ್ಜ್ ಆನಯೋನಸ್ ಚಾರ್ಜ್ಗೆ ಬ್ಯಾಲೆನ್ಸ್ ಆಗಬೇಕು. ಎಷ್ಟು ಪಾಸಿಟಿವ್ ಚಾರ್ಜ್ ಇದೆಯಾ ಅಷ್ಟೇ ನೆಗೆಟಿವ್ ಚಾರ್ಜ್ ಇರಬೇಕಾಗತ್ತೆ. ಓಕೆ, ಹಾಗಾಗಿ ಇಲ್ಲಿ Ca2+ ಇರುವ ಕಾರಣದಿಂದ +2 ಚಾರ್ಜ್ ಇರುವ ಕಾರಣದಿಂದ ಅದಕ್ಕೆ ಬ್ಯಾಲೆನ್ಸ್ ಆಗಬೇಕಾದ್ರೆ ನಮಗೆ -2 ಚಾರ್ಜ್ ಬೇಕು, 2 ಕ್ಲೋರಿನ್ ಬೇಕು. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ ಅಂದರೆ CaCl2. We'll take one more example, that is Al2 ಅಥವಾ ಅಲ್ಯೂಮಿನಿಯಂ ಮತ್ತು ಆಕ್ಸಿಜನ್ ಮಧ್ಯೆ ಕಂಪೌಂಡ್ ನೋಡುವ. ಅಲ್ಯೂಮಿನಿಯಂನ ಚಾರ್ಜ್ ಎಷ್ಟು ಬರ್ತದೆ? +3. ಆಕ್ಸಿಜನ್ ಇದು -2. ಸೊ +3 -2. ಅಲ್ಯೂಮಿನಿಯಂ 2 ಬರಬೇಕು, ಆಕ್ಸಿಜನ್ 3 ಬರಬೇಕು. ಸೊ ಫಾರ್ಮುಲಾ Al2O3 ಆಗುತ್ತೆ. ಸೊ ಇನ್ ದಿಸ್ ವೇ ಯು ಕ್ಯಾನ್ ರೈಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ different compounds. So you should know, at least right now, to write the chemical formula of some simpler compounds. Okay, the exactly how to write it. And one more thing, when you are writing the chemical formula, the most of the students, they makes one specific mistake. I want to specify that. ಏನಂತ ಹೇಳಿದರೆ, ಈಗ HCl ಅಂತ ಬರೀತಾರೆ. ದಿಸ್ ಇಸ್ ರಾಂಗ್. ನೀವು ಹೇಳ್ಬೋದು HCl ಅಂತಲೇ ಬರೆದಿದ್ದೇನೆ ಅಂತ. ಓಕೆ, ಬಟ್ ರಿಮೆಂಬರ್, ನೀವು ಹೈಡ್ರೋಜನ್ ಕ್ಯಾಪಿಟಲ್ ಬರ್ದಿರಾ, ಕ್ಲೋರಿನಲ್ಲಿ C ಕ್ಯಾಪಿಟಲ್ ಇರಬೇಕು, L ಸ್ಮಾಲೇ ಇರಬೇಕು. ಈವನ್ ಇಫ್ ಯು ರೈಟ್ HCl, ದಿಸ್ ಇಸ್ ರಾಂಗ್. ಸೊ ಯಾವುದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕಾ, ಯಾವುದನ್ನು ಸ್ಮಾಲ್ ಲೆಟ್ರಲ್ಲಿ ಬರಿಬೇಕಾ ಹಾಗೆ ಬರಿಬೇಕು. ಅದನ್ನು ಚೇಂಜ್ ಮಾಡಲಿಕ್ಕಿಲ್ಲ. ಕ್ಯಾಪಿಟಲ್ ಬರೆಯುವಲ್ಲಿ ಸ್ಮಾಲ್ ಬರಲಿಕ್ಕಿಲ್ಲ, ಅಥವಾ ಸ್ಮಾಲ್ ಬರೆಯುವಲ್ಲಿ ಕ್ಯಾಪಿಟಲ್ ಕೂಡ ಬರಲಿಕ್ಕಿಲ್ಲ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ನಾವು ಯಾವ ತಗೊಳ್ಳೋ, ಸೋಡಿಯಂ ಕ್ಲೋರೈಡ್, ನೀವು NaCl ಅಂತ ಬರಲಿಕ್ಕಿಲ್ಲ. ಯು ಶುಡ್ ರೈಟ್ ಆಸ್ NaCl ಓನ್ಲಿ. ನೋಡಿ, ಅದು ನಾವು N ಕ್ಯಾಪಿಟಲ್ A ಸ್ಮಾಲ್ ಅಂತ ಬರ್ದಾಗಲೇ ಅದು ನಾವು ಸೋಡಿಯಂ ಅಂತ ಅಂದ್ಕೊಳ್ಳೋದು. ಓಕೆ, ಹಾಗಾಗಿ ಮತ್ತೆ ಹೇಳ್ತಿದ್ದೇನೆ, ಯಾವುದನ್ನು ಕ್ಯಾಪಿಟಲ್ ಬರಿಬೇಕಾ, ಯಾವುದನ್ನು ಸ್ಮಾಲ್ ಬರೀಬೇಕಾ, ಅದನ್ನು ಹಾಗೇ ನಾವು ಮೇಂಟೈನ್ ಮಾಡಬೇಕು. ಯು ಶುಡ್ ನಾಟ್ ಇಂಟರ್ಚೇಂಜ್, ಆರ್ ಯು ಶುಡ್ ನಾಟ್ ಡೂ ಸಚ್ ಮಿಸ್ಟೇಕ್ಸ್.